ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮೊಟ್ಟೆಯಿಂದ ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತೀನಿ. ಮೊಟ್ಟೆ ಮಸಾಲ ಅಂತ ಕರಿಬಹುದು, ಎಗ್ ಗ್ರೇವಿ ಅಂತ ಕರಿಬಹುದು, ನಿಮ್ಮ ಇಷ್ಟ ಯಾವ ಹೆಸರಿಂದ ಆದ್ರೂ ಕರೀರಿ. ಯಾವಾಗ್ಲೂ ರೊಟೀನ್ ಆಗಿ ಬಾಯ್ಲ್ ಮಾಡ್ಕೊಂಡು ಮಾಡೋ ಬದಲು ಒಮ್ಮೆ ಈ ತರ ಕ್ವಿಕ್ ಆಗಿ 5ರಿಂದ 10 ನಿಮಿಷದೊಳಗಡೆ ಮಾಡ್ಕೋಬಹುದು. ಅಷ್ಟು ರುಚಿಯಾಗಿರುತ್ತೆ. ಈ ಒಂದು ಎಗ್ ಮಸಾಲ ಚಪಾತಿ, ಮುದ್ದೆ, ರೊಟ್ಟಿ, ಅನ್ನಕ್ಕೆ, ಪಲಾವ್ಗೆ ಎಲ್ಲಕ್ಕೂ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಒಂದ್ಸಲ ಖಂಡಿತ ಟ್ರೈ ಮಾಡಿ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ 3ರಿಂದ 4 ಅಷ್ಟು ಈರುಳ್ಳಿನ, ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಮೀಡಿಯಂ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಮಾಡ್ತಿದ್ದೀನಿ. ಆ ಒಂದು ಟೊಮೊಟೊಗೆ ನಾನು ಏನ್ ಮಾಡ್ತೀನಿ, 5ರಿಂದ 6 ಗೋಡಂಬಿನ ಹಾಕ್ಬಿಟ್ಟು, ಟೊಮೊಟೊ ಪ್ಯೂರಿ ಇರುತ್ತೆ ನೋಡಿ ಅಷ್ಟು ಸಣ್ಣಗೆ ಮಾಡ್ಕೋಬೇಕು. ನೆಕ್ಸ್ಟ್ ಗ್ಯಾಸ್ ಹಚ್ಬಿಟ್ಟು ಪಾನ್ ಮೇಲೆ 3ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಹೋಲ್ ಗರಂ ಮಸಾಲ ಐಟಮ್ಸ್ ಏನೆಲ್ಲ ಇದಾವ ಹಾಕ್ಬಿಟ್ಟು ಕರಿಬೇವು ಹಾಕ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರುವಂತ ಈರುಳ್ಳಿನ ಕೂಡ ಹಾಕ್ತಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ನೀಟಾಗಿ ಕಲಸ್ಕೊಳ್ಳಿ. ಸ್ವಲ್ಪ ಬಣ್ಣ ಚೇಂಜ್ ಆಗ್ಬೇಕು, ಅಲ್ಲಿವರೆಗೂ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಣ್ಣ ಚೇಂಜ್ ಆದ್ಮೇಲೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ ಅದ್ರ ನೀರು ಕೂಡ ಹಾಕ್ಬಿಡ್ತೀನಿ. ಹಾಕಿದ್ಮೇಲೆ ಇನ್ನೊಂದ್ಸಲ ನೀಟಾಗಿ ಕಲ್ಸ್ಕೊಂತೀನಿ. ಟೊಮೊಟೊ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಕಲ್ಸ್ಕೋಬೇಕಾಗುತ್ತೆ. ನೋಡಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ. ನೆಕ್ಸ್ಟ್ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತೀನಿ. ನೆಕ್ಸ್ಟ್ 1 ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ನೀಟಾಗಿ ಕಲ್ಸ್ಕೊಂತೀನಿ. ಖಾರದ ಪುಡಿ ನಿಮ್ ಅನುಕೂಲ ತಕ್ಕಂಗೆ ನೋಡ್ಕೊಂಡು ಹಾಕೊಳ್ಳಿ. ನೀಟಾಗಿ ಕಲ್ಸ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕು. ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 2 ಸ್ಪೂನ್ ಅಷ್ಟು ನಾನು ಹುಳಿ ಮೊಸರು ಹಾಕ್ತಿದ್ದೀನಿ. ಕಂಪಲ್ಸರಿ ಆಗಿ ಹುಳಿ ಮೊಸರು ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನಾರ್ಮಲ್ ಮೊಸರೇ ಹಾಕೊಳ್ಳಿ. ಕಲಸಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರ್ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರಾಗ್ ಬೇಕಾ ಗಟ್ಟಿಗ್ ಬೇಕಾ ಅನ್ನೋದು. ನಾನಿಲ್ಲಿ ತೀರಾ ಗಟ್ಟಿಯಾಗೂ ಮಾಡ್ತಿಲ್ಲ, ತೀರಾ ತೆಳುವಾಗೂ ಮಾಡ್ತಿಲ್ಲ, ನಾರ್ಮಲ್ ಆಗಿ ಮಾಡ್ತಿದ್ದೀನಿ. ಸೆಮಿ ಗ್ರೇವಿ ತರ ಇರ್ಲಿ ಅಂತ ಈ ತರ ಅಡ್ಜಸ್ಟ್ ಮಾಡ್ಕೊಂಡಿದೀನಿ. ಇನ್ನೊಂದ್ಸಲ ನೀಟಾಗಿ ಕಲ್ಸ್ಕೊಂಡಿದ್ಮೇಲೆ ಈ ರೀತಿ ಮೊಟ್ಟೆನ ಒಡೆದು ಹಾಕ್ತಿದ್ದೀನಿ. ನಾನ್ ಮಾಡಿರೋ ಕ್ವಾಂಟಿಟಿಗೆ ಒಂದು 6 ಮೊಟ್ಟೆನ ಹಾಕಿದೀನಿ. ನೋಡ್ರ 6 ಮೊಟ್ಟೆ ಹಾಕಿದೀನಿ. ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇದನ್ನ ಕುದಿಸ್ಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಈ ತರ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಇನ್ನೊಂದ್ ಕಡೆ ಟರ್ನ್ ಮಾಡ್ಕೊಂಡು ಅಲ್ಲಿ ಕೂಡ ಅಷ್ಟೇ 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂತ ಎಗ್ ಮಸಾಲಾ ಕರಿ ರೆಡಿ ಆಗಿರುತ್ತೆ. ನೀಟಾಗಿ ಕಲಿಸ್ಕೊಂಡು ಲಾಸ್ಟ್ ಅಲ್ಲಿ ನಿಮಗೆ ಉಪ್ಪು ಖಾರ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಒಂದ್ ವೇಳೆ ಖಾರ ಜಾಸ್ತಿ ಆಗಿದ್ರೆ ಇನ್ನು ಸ್ವಲ್ಪ ನಿಂಬೆ ಹಣ್ಣಿನ ರಸ ಆಡ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ನಾನು ಕೊತ್ತಂಬರಿ ಆಡ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂತೀನಿ. ಎಷ್ಟು ಸಿಂಪಲ್ ಆಗಿರುವಂತ, ವೆರೈಟಿ ಆಗಿರುವಂತ, ಹೊಸ ರುಚಿಯಾಗಿರುವಂತ ಈ ಒಂದು ಮೊಟ್ಟೆ ಮಸಾಲಾ ಕರಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.